ಉತ್ತರಾಖಂಡ್ ಟ್ರಕ್ಕಿಂಗ್ ದುರಂತ ಪ್ರಕರಣ 13 ಜನ ಬದುಕುಳಿದಿದ್ದವರು ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಸೇಫ್ ಆಗಿ ವಾಪಸ್ ಬರ್ತಾ ಇದ್ದಾರೆ. ಡೆಹ್ರಾಡೂನ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸ್ತಾ ಇದ್ದಾರೆ. ಉತ್ತರಾಖಂಡ್ ಟ್ರಕ್ಕಿಂಗ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13 ಜನರನ್ನ ಸೇಫ್ ಮಾಡಲಾಗಿತ್ತು. ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ರಿಸ್ಕಿ ಇತ್ತು. ಅವ್ರನ್ನೆಲ್ಲರನ್ನ ಸೇಫ್ ಮಾಡಲಾಗಿದೆ. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಅವ್ರನ್ನೆಲ್ಲ ಸೇಫ್ ಮಾಡಲಾಗಿತ್ತು. ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ. ಡೆಹ್ರಾಡೂನ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸ್ತಾರೆ. ನಿನ್ನೆ ರಾತ್ರಿ ಇಂಡಿಗೋ ವಿಮಾನದ ಮೂಲಕ ಆಗಮನ ಆಗಿತ್ತು. ತಮ್ಮ ತಮ್ಮ ಮನೆಗೆ ತೆರಳಿದ್ದಾರೆ 13 ಮಂದಿ. ನೋಡಿ, ಉತ್ತರಾಖಂಡ್ ಟ್ರಕ್ಕಿಂಗ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ರಿಸ್ಕ್ ಇತ್ತು ಅವರನ್ನ ಸೇಫ್ ಮಾಡೋದಕ್ಕೆ. ಯಾಕಂದರೆ ಹವಾಮಾನ ಸಪೋರ್ಟ್ ಆಗ್ತಾ ಇರಲಿಲ್ಲ. ಆದರೆ ಸಚಿವ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಅವರೆಲ್ಲರೂ ಸೇಫ್ ಆಗಿ ಕರ್ಕೊಂಡು ಬರಲಾಗಿದೆ. ಡೆಹ್ರಾಡೂನ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ನಿನ್ನೆ ರಾತ್ರಿನೇ ಇಂಡಿಗೋ ವಿಮಾನದ ಮೂಲಕ ಆಗಮಿಸಿದ್ದಾರೆ. ಸೊ ಇದೀಗ ತಮ್ಮ ತಮ್ಮ ಮನೆಗೆ 13 ಮಂದಿ ತೆರಳಿದ್ದಾರೆ. ಬಹಳಷ್ಟು ಆಘಾತ ಆಗಿತ್ತು ಅವರ ಫ್ಯಾಮಿಲಿಯವ್ರಿಗೂ ಕೂಡ. ಯಾಕಂದರೆ ಹೋದವರು ಸುರಕ್ಷಿತವಾಗಿ ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲೇ ಇದ್ದರು. ಆದರೆ ಕೆಲವರು ದಾರುಣ ಸಾವನ್ನಪ್ಪಿದ್ದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಇನ್ನುಳಿದವರ ಫ್ಯಾಮಿಲಿಗೂ ಕೂಡ ಆತಂಕವನ್ನು ತರಲಾಗಿತ್ತು. ಯಾಕಂದರೆ ವಾಪಸ್ಸು ತಾಯ್ನಾಡಿಗೆ ಬರೋವರೆಗೂ, ಮನೆಗೆ ಬರೋವರೆಗೂ ಏನಾಗುತ್ತೋ ಹೇಗೋ ಏನೋ ಅನ್ನುವಂಥ ಆತಂಕ ಸಹಜವಾಗಿ ಅವ್ರ ಮನೆಯವರಿಗೆ ಇದ್ದೇ ಇರುತ್ತೆ. ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಒಂದಷ್ಟು ರಿಸ್ಕನ್ನು ಅನುಭವಿಸಿ ಎದುರು ನೋಡಿ ಇದೀಗ 13 ಜನರನ್ನ ವಾಪಸ್ ಕರೆತರುವಲ್ಲಿ ಸಕ್ಸಸ್ ಆಗಲಾಗಿದೆ. 13 ಜನರನ್ನ ನಿನ್ನೆ ರಾತ್ರಿ ಇಂಡಿಗೋ ವಿಮಾನದ ಮೂಲಕ ಕರೆತರಲಾಯಿತು. ಎಲ್ಲರೂ ಸೇಫ್ ಆಗಿದ್ದಾರೆ. ಅವರವ್ರ ಮನೆಗೆ 13 ಮಂದಿ ತೆರಳಿದ್ದಾರೆ. ಯಾರು ಕೂಡ ಊಹಿಸಿರಲಿಲ್ಲ ಈ ಥರ ಟ್ರಕ್ಕಿಂಗಿಗೆ ಅಂತ ಹೋಗುವಂಥ ಸಂದರ್ಭದಲ್ಲಿ ಈ ಥರದೊಂದು ಪರಿಸ್ಥಿತಿ ನಮಗೆ ಎದುರಾಗುತ್ತೆ. ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಇರ್ತೀವಿ, ಸೇಫ್ ಆಗೋದಾಗಿರ್ಬೋದು ಅಥವಾ ಜೀವ ಹೋಗೋದಾಗಿರ್ಬೋದು, ಈ ಥರದ್ದೆಲ್ಲ ಘಟನೆಗಳು ನಡೆಯುತ್ತೆ ಅಂತ ಯಾರು ಕೂಡ ಕನಸಿನಲ್ಲೂ ಭಾವಿಸಿರಲಿಲ್ಲ. ಯಾಕಂದರೆ ಅಲ್ಲಿನ ಹವಾಮಾನ ಯಾವಾಗ ಕೈ ಕೊಡುತ್ತೆ ಅಥವಾ ಯಾವ ರೀತಿಯಾದಂಥ ರಿಸ್ಕ್ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ನೆನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಲಾಗ್ತಾ ಇತ್ತು, ಪ್ರತಿಯೊಂದನ್ನು ನಾವು ಚೆಕ್ ಮಾಡಿಯೇ ಕಳಿಸ್ಕೊಡ್ತೀವಿ, ಪರ್ಮಿಷನನ್ನು ತೆಗೆದುಕೊಂಡು, ಸರ್ಕಾರದ ಪರ್ಮಿಷನನ್ನು ತೆಗೆದುಕೊಂಡು ಪ್ರತಿಯೊಂದನ್ನು ನೋಡೇ ನಾವು ಕಳಿಸ್ತೀವಿ. ಹೋದವರು ಆರಾಮಾಗಿ ವಾಪಸ್ ಬಂದಿದ್ದೂ ಇದೆ. ಕೆಲವರು ಈ ಥರದೊಂದು ಸಿಚುವೇಶನನ್ನು ಎದುರಿಸಿದ್ದು ಕೂಡ ಇದೆ. ಹೇಳಲಿಕ್ಕೆ ಆಗೋದಿಲ್ವಲ್ಲ, ಪ್ರಕೃತಿಯಲ್ಲಿ ಯಾವಾಗ ಹೇಗೆ ಏನು ಬದಲಾವಣೆ ಆಗತ್ತೆ ಅನ್ನುವಂಥದ್ದು. ಇಲ್ಲೂ ಕೂಡ ಅದೇ ಆಗಿರುವಂಥದ್ದು. ಕೆಲವರ ಜೀವ ಹೋಗಿದೆ, ಮೃತದೇಹಗಳನ್ನು ಕೂಡ ತರಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕೆಲವರೊಂದಷ್ಟು ಜನರನ್ನ ಸೇಫ್ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಅದು ಕೂಡ ಈಸಿ ಏನಿರಲಿಲ್ಲ ಸೇಫ್ ಮಾಡುವಂಥದ್ದು, ರಿಸ್ಕೇ ಇತ್ತು. ಆ ರಿಸ್ಕಿನಲ್ಲೂ ಕೂಡ 13 ಜನರನ್ನ ಸೇಫ್ ಮಾಡಲಾಗಿದೆ. ಯಾವಾಗ ಈ ವಿಚಾರ ಗೊತ್ತಾಯಿತು ತಕ್ಷಣಕ್ಕೆ CM ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದರು. ಇಮಿಡಿಯೇಟಾಗಿ ಇಲ್ಲಿಂದ ಹೊರಡಬೇಕು, ಅಲ್ಲಿ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೋ ಅವರನ್ನು ರಕ್ಷಣೆ ಮಾಡಿಕೊಂಡು ಅವರು ಸೇಫ್ ಆಗಿ ಬರುವಂತೆ ನೋಡ್ಕೊಳ್ಬೇಕು ಅಂತ ಆ ಮಾತಿನ ಮೇರೆಗೆ, ಆ ಸೂಚನೆಯ ಮೇರೆಗೆ ಸಚಿವ ಕೃಷ್ಣ ಬೈರೇಗೌಡ ತೆರಳಿದ್ರು. ಅವರನ್ನು ರಕ್ಷಣೆ ಮಾಡುವಂಥ ಕಾರ್ಯದಲ್ಲಿ ಇವರು ಕೂಡ ಭಾಗಿಯಾಗಿದ್ದರು. ಆನಂತರ ಅವ್ರನ್ನೆಲ್ಲ ಕರ್ಕೊಂಡು ಬರಲಾಗಿದೆ. 13 ಜನ ಏನಿದ್ದಾರೆ ಅದರಲ್ಲಿ ಇಬ್ಬರು ಅವರು ಈ ಘಟನೆಗೆ ಸಿಕ್ಕಾಕೊಂಡಿರ್ಲಿಲ್ಲ, 11 ಜನ ಸಿಕ್ಕಾಕೊಂಡಿದ್ರು. ಅವರು ಎಲ್ಲರದ್ದು ಆರೋಗ್ಯ ಚೆನ್ನಾಗಿದೆ. ಆದ್ರೆ ಅವರು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಒಂದು ತರ ಈಗಲೂ ಕೂಡ ಇನ್ನೂ ಒಂದು ಆತಂಕದ ಮನಸ್ಸಿನಲ್ಲಿ ಇದ್ದಾರೆ. ಯಾಕಂದ್ರೆ ಸಾವು ಬದುಕಿನ ನಡುವೆ ಹೆಜ್ಜೆ ಇಟ್ಟು ಅವರು ಬದುಕಿ ಬಂದಿದ್ದಾರೆ. ಮತ್ತು ಅವರ ಕಣ್ಣು ಮುಂದೆ ಅವರ ಬಹಳ ವರ್ಷಗಳ ಸ್ನೇಹಿತರು, ಸಂಬಂಧಿಕರು ಅವರ ಕಣ್ಣು ಮುಂದೆ ಮೃತರಾಗಿರುವುದನ್ನ ನೋಡಿ ಆ ಒಂದು ಕಷ್ಟವನ್ನು ಅವರು ಅನುಭವಿಸಿದ್ದಾರೆ. ಅವರು ಕೆಲವರು ಬದುಕಿವೋ ಇಲ್ಲವೋ ಅನ್ನುವಂತ ಪರಿಸ್ಥಿತಿಯನ್ನ ಎದುರು ನೋಡಿ ಬಂದಿದ್ದಾರೆ. ದೈಹಿಕ ಆರೋಗ್ಯ ಅವ್ರಿಗೆಲ್ಲ ಚೆನ್ನಾಗಿದೆ, ಆದ್ರೆ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಇನ್ನೂ ಕೂಡ ಅವರು
ಅದರ್ವೈಸ್ ಅವ್ರ ಆರೋಗ್ಯ ಚೆನ್ನಾಗಿದೆ. ಅನಿರೀಕ್ಷಿತ ಇದು. ಅವ್ರನ್ನ ನಾನು ಲೋಕಲ್ ಅಫಿಷಿಯಲ್ಸ್ ಮಾತಾಡಿದೆ, ಟ್ರೆಕ್ ಹೋದವ್ರನ್ನ ಕೆಲವ್ರನ್ನ ಮಾತಾಡಿದ್ವಿ. ಅವರು ಇಲ್ಲ ಸರ್, ಈ ಟ್ರೆಕ್ ರೂಟ್ ಇದು ನಾರ್ಮಲ್ ಹೋಗಿ ಬರುವಂತಹದ್ದು, ಅಂತ ಕಠಿಣವಾದಂತಹದ್ದು ಏನಲ್ಲ. ಇದು ಆದಂತ ಹವಾಮಾನ ವೈಪರೀತ್ಯನು ಬಹಳ ಅನಿರೀಕ್ಷಿತ. ಬೇರೆ ಎಲ್ಲೆಲ್ಲೋ ಕಠಿಣವಾದಂತ ಕಡೆಯನ್ನು ಕೂಡ ಆಗತಕ್ಕಂತ ಸಾಧ್ಯತೆ ಕಡಿಮೆ, ಆದ್ರೆ ಇಲ್ಲಿ ಆಗಿತ್ತು. ಇದು ಸಂಪೂರ್ಣವಾಗಿ ಅನಿರೀಕ್ಷಿತ ಅನ್ನುವಂಥದ್ದು ಅವರ ಹೇಳಿಕೆ. ಒಟ್ಟಾರೆ ಆಗಬಾರ್ದಂತ ದುರಂತ ಆಗಿ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. 3 ಜನ ಬದುಕಿ ಬಂದಿದ್ದಾರೆ. ಒಂದು ಕಡೆ ಸಮಾಧಾನ ಇದ್ರೂ ಕೂಡ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದು ನಮ್ಮೆಲ್ಲರಿಗೂ ಆಗಿರ್ತಕ್ಕಂಥ 13 ಜನ ಏನಿದ್ದಾರೆ, ಅದರಲ್ಲಿ 2 ಅವರು ಈ ಘಟನೆಗೆ ಸಿಕ್ಕಾಕೊಂಡಿರ್ಲಿಲ್ಲ, 11 ಜನ ಸಿಕ್ಕಾಕೊಂಡಿದ್ರು. ಅವರು ಎಲ್ಲಾರ್ದು ಆರೋಗ್ಯ ಚೆನ್ನಾಗಿದೆ, ಆದ್ರೆ ಅವರು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಒಂದು ತರ ಈಗಲೂ ಕೂಡ ಇನ್ನೂ ಒಂದು ಆತಂಕದ ಮನಸ್ಸಿನಲ್ಲಿ ಇದ್ದಾರೆ. ಯಾಕಂದ್ರೆ ಸಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಸುರೇಶ್ ಬಾಬು, ಸಹಜವಾಗಿ ಒಂದಷ್ಟು ಆತಂಕ ಇದ್ದೇ ಇತ್ತು. ಉಳಿದವರು ಹೇಗೆ ಸೇಫಾಗಿ ಬರ್ತಾರೆ, ಹೇಗೆ ರಕ್ಷಣಾ ಕಾರ್ಯಗಳನ್ನ ಮಾಡಲಾಗತ್ತೆ ಅಂತ. ಅವ್ರು ಮಾತ್ರ ಅಲ್ಲ, ಅವರ ಮನೆಯವರು ಕೂಡ ಮಾನಸಿಕವಾಗಿ ಒಂದು ರೀತಿಯಾಗಿ ಕುಗ್ಗಿ ಹೋಗಿದ್ರು. ಸೊ ಎಲ್ಲರೂ ಸೇಫಾಗಿ ಬಂದಿದ್ದಾರೆ. ಹೇಗಿತ್ತು ಆ ಸಿಚುವೇಶನ್? ನಿಜವಾಗ್ಲೂ ಬೇಸರದ ವಿಷಯನೇ ನೀತಿ. ಯಾಕೆ ಅಂತಂದ್ರೆ ಒಂದ್ ಒಳ್ಳೆ ಉದ್ದೇಶ ಇಟ್ಕೊಂಡು ಚಾರಣಕ್ಕೆ ಹೊರಡಬೇಕು, ಪ್ರವಾಸಕ್ಕೆ ಹೊರಡಬೇಕು ಅಂತೇಳಿ ಹೋಗೋ ಸಂದರ್ಭದಲ್ಲಿ ಈ ರೀತಿ ಆಗ್ತಕ್ಕಂಥ ಪ್ರಕೃತಿ ವೈಪರೀತ್ಯಗಳಿಗೆ ಹೋಗಿರ್ತಕ್ಕಂತಹ ಜನರ ಜಂಗಾಬಲವೇ ನಡುಗು ಹೋಗ್ತಕ್ಕಂತಹ ವಿದ್ಯಮಾನ ನಡೆದಿರ್ತಕ್ಕಂಥದ್ದು. ಉತ್ತರಾಖಂಡ್ ಆ ಪ್ರದೇಶಕ್ಕೆ ಹೋಗಿರ್ತಕ್ಕಂತಹ ಇವರು ಏನೋ ಸುಮಾರು ಜನರ ಗುಂಪು ಆ ಪ್ರಕೃತಿ ವೈಪರೀತ್ಯದಿಂದ ಅನೇಕ ಅವಾಂತರಗಳಿಗೆ ಒಳಗಾಗ್ತಾರೆ, ತೊಂದರೆಗಳಿಗಾಗಿ ಒಳಗಾಗ್ತಾರೆ, ಸಾವು ನೋವುಗಳು ಸಂಭವಿಸುತ್ತೆ. ಆ ಸಂದರ್ಭದಲ್ಲಿ ಅವರನ್ನ ಕಾಪಾಡ್ತಕ್ಕಂತ ಹೊಣೆ ನಮ್ಮ ದೇಶ ಮತ್ತು ರಾಜ್ಯಕ್ಕೆ ಸೇರಿರ್ತಕ್ಕಂಥದ್ದು. ನಿನ್ನೆ ಕೃಷ್ಣಬೈರೇಗೌಡರು ಈ ವಿಚಾರ ತಿಳಿದ ಕೂಡಲೇ ಡೆಹ್ರಾಡೂನ್ಗೆ ಹೋಗಿ ಅವರನ್ನ ಅಲ್ಲಿಂದ ಅಳಿದು ಉಳಿದಿರ್ತಕ್ಕಂಥವ್ರನ್ನ ಕರ್ಕೊಂಡ್ ಬರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ರಾತ್ರಿ 9 ಗಂಟೆ ಸುಮಾರಿಗೆ ಅವರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಬಂದ ಸಂದರ್ಭದಲ್ಲಿ ಅವರನ್ನ ರಿಸೀವ್ ಮಾಡ್ಕೊಳ್ಳಕ್ ಬಂದಂತಹ ಅವ್ರ ಪೋಷಕರು ಆಕ್ರಂದನ, ಬೇಸರ, ಒಂದ್ ಕಡೆ ಸಮಾಧಾನ, ಒಂದ್ ಕಡೆ ಖುಷಿ ಎಲ್ಲವೂ ಆಗಿ ಅವರನ್ನ ರಿಸೀವ್ ಮಾಡ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹ ಅವರನ್ನ ಬರ್ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ರಾಜ್ಯದ ಪರವಾಗಿ ಕೃಷ್ಣಬೈರೇಗೌಡರು ಕಂದಾಯ ಸಚಿವರು ಅವರು ಸಹ ಹೋಗಿ ಅವರನ್ನ ಕರ್ಕೊಂಡ್ ಬರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ರಾತ್ರಿ 9 ಗಂಟೆ ಸುಮಾರಿಗೆ ಅವರು ಏರ್ಪೋರ್ಟ್ ಬಂದಾಗ ನಂತರ ಅವರ ಏನೋ ಟರ್ಮಿನಲ್ ಇಮಿಗ್ರೇಷನ್ ಪ್ರೋಸೆಸ್ನೆಲ್ಲ ಮುಗಿಸಿ ಸುಮಾರು 9:30, 9:45 ಸಮಯಕ್ಕೆ ಅವರು ಅರೈವಲ್ಸ್ ಬರ್ತಾರೆ. ಅರೈವಲ್ಸ್ ಬರೋ ಸಂದರ್ಭದಲ್ಲಿ ಕುಟುಂಬದ ಏನು ಜನರೆಲ್ಲ ಒಂದು ರೀತಿಯ ನೆಮ್ಮದಿಯನ್ನು ಇಟ್ಟಿಸಿರು ಬಿಡ್ತಾರೆ. ಬಂದ ಸಂದರ್ಭದಲ್ಲಿ ಅವರನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಸರ್ಕಾರದಿಂದನೂ ಸಹ ಅಧಿಕಾರಿಗಳಲ್ಲಿ ಜಮಾವಣೆ ಆಗಿದ್ದು ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ತಾರೆ. ಅಯ್ಯೋ ಏನೋ ಒಂದು ದುರಂತಕ್ಕೆ, ಒಂದು ಕೆಟ್ಟಗಳಿಗೆ ಸಾಕ್ಷಿಯಾಗಿ ಬಂದ್ರಲ್ಲ ಅಂತಕ್ಕಂಥ ನೆಮ್ಮದಿಯನ್ನು ಇಟ್ಟಿಸಿರು ಬಿಡ್ತಾರೆ. ಬಂದಂತವರೆಲ್ಲ ಬೆಂಗಳೂರಿಗೆ ತಮ್ಮ ಮನೆಗಳಿಗೆ ಸೇರ್ಕೊಳ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಸುರೇಶ್ ಬಾಬು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.